ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 35ನೆಯ ಸ್ವರ್ಗ. ರಾಮ ವಿಶ್ವಾಮಿತ್ರರ ಸಂವಾದ. ಗಂಗೆಯ ಜನ್ಮ ವೃತ್ತಾಂತವನ್ನು ತಿಳಿಯಲು ರಾಮನ ಕುತೂಹಲ. ವಿಶ್ವಾಮಿತ್ರರಿಂದ ಗಂಗಾ ಉಮೆಯರ ಜನ್ಮ ಕಥನ. ವಿಶ್ವಾಮಿತ್ರರು ಮಹರ್ಷಿಗಳೊಡನೆಯೂ ರಾಮ ಲಕ್ಷ್ಮಣರೊಡನೆಯೂ ಶೋಣಾ ನದಿಯ ತೀರದಲ್ಲಿ ರಾತ್ರಿಯ ಉಳಿದ ಭಾಗವನ್ನು ಕಳೆದು ಸುಪ್ರಭಾತವಾದ ನಂತರ ರಾಮನಿಗೆ ಹೇಳಿದರು. ರಾಮ, ರಾತ್ರಿಯು ಕಳೆದು ಸುಪ್ರಭಾತವಾಗಿದೆ, ಪ್ರಾತಃ ಸಂಧ್ಯಾ ಕಾಲವು ಪ್ರಾಪ್ತವಾಗಿದೆ. ಏಳು, ಎದ್ದೇಳು ರಾಮ, ನಿನಗೆ ಮಂಗಳವಾಗಲಿ. ಪ್ರಾತಃ ಸಂಧ್ಯಾದಿಗಳನ್ನು ಮುಗಿಸಿ ಪ್ರಯಾಣಕ್ಕೆ ಸಿದ್ಧನಾಗು. ಶ್ರೀರಾಮನು ವಿಶ್ವಾಮಿತ್ರರ ಸುಮಧುರವಾದ ಈ ಮಾತುಗಳನ್ನು ಕೇಳಿ ಒಡನೆಯೇ ಹಾಸಿಗೆಯಿಂದ ಮೇಲೆದ್ದು ಸ್ನಾನ ಸಂಧ್ಯಾದಿ ಕ್ರಿಯೆಗಳನ್ನು ಯಥಾವಿಧಿಯಾಗಿ ಮುಗಿಸಿ ವಿಶ್ವಾಮಿತ್ರರ ಆಜ್ಞೆಯಂತೆ ಪ್ರಯಾಣಕ್ಕೆ ಸಿದ್ಧನಾಗಿ ಹೇಳಿದನು. ಬ್ರಹ್ಮರ್ಷಿಗಳೇ, ಶೋಣಾ ನದಿಯ ಈ ಮಂಗಳೋದಕವು ಹೆಚ್ಚು ಆಳವಾಗಿಲ್ಲ, ಮೇಲಾಗಿ ವಿಶೇಷವಾದ ಮಳಲಿನಿಂದ ಅಲಂಕೃತವಾಗಿದೆ. ಈ ನದಿಯನ್ನು ದಾಟಲು ದೋಣಿಯೂ ಬೇಕಾಗಿಲ್ಲ. ಯಾವ ಮಾರ್ಗದಿಂದ ಈ ನದಿಯನ್ನು ದಾಟೋಣ? ರಾಮನಿಂದ ಹೀಗೆ ಪ್ರಶ್ನಿಸಲ್ಪಟ್ಟ ವಿಶ್ವಾಮಿತ್ರರು ಹೇಳಿದರು. ರಾಮ, ಇಲ್ಲಿ ಕಾಣುತ್ತಿರುವ ಈ ಮಾರ್ಗದಿಂದಲೇ ಮಹರ್ಷಿಗಳು ನದಿಯನ್ನು ಯಾವಾಗಲೂ ದಾಟುತ್ತಾರೆ. ಇದೇ ಮಾರ್ಗದಲ್ಲಿ ಈ ಮಹಾನದಿಯನ್ನು ದಾಟಬೇಕೆಂಬುದು ನನ್ನ ನಿಶ್ಚಯವೂ ಆಗಿದೆ. ವಿಶ್ವಾಮಿತ್ರರು ಹೇಳಿದಂತೆಯೇ ರಾಮ ಲಕ್ಷ್ಮಣರು ಮತ್ತು ವಿಶ್ವಾಮಿತ್ರ ಪುರಸ್ಸರರಾದ ಮಹರ್ಷಿಗಳು ಶೋಣಾ ನದಿಯನ್ನು ದಾಟಿ ಮುಂದೆ ಬಹಳ ದೂರ ನಡೆದು ಮಧ್ಯಾಹ್ನದ ವೇಳೆಗೆ ಎಲ್ಲಾ ನದಿಗಳಿಗೂ ಶ್ರೇಷ್ಠತಮಳಾದ ಅನೇಕಾನೇಕ ಋಷಿ ಮಹರ್ಷಿಗಳಿಂದ ಸಂಸೇವ್ಯಮಾನಳಾದ ಜಾಹ್ನವಿ ನದಿಯನ್ನು ಸಂದರ್ಶಿಸಿದರು. ಪುಣ್ಯಕರವಾದ ತೀರ್ಥದಿಂದ ಕೂಡಿರುವ ಮಹಾಪುಣ್ಯಶಾಲಿನಿಯಾದ ಹಂಸ ಸಾರಸ ಪಕ್ಷಿಗಳಿಂದ ಸಂಸೇವ್ಯಮಾನಳಾದ ಜಾಹ್ನವಿ ನದಿಯನ್ನು ಸಂದರ್ಶಿಸಿ ರಾಮ ಲಕ್ಷ್ಮಣರು ಮತ್ತು ವಿಶ್ವಾಮಿತ್ರ ಪುರಸ್ಸರರಾದ ಮಹರ್ಷಿಗಳು ಆನಂದ ಭರಿತರಾದರು. ಗಂಗಾ ನದಿಯ ತೀರದಲ್ಲಿಯೇ ಅವರೆಲ್ಲರೂ ಬಿಡಾರ ಮಾಡಿದರು. ಪವಿತ್ರತಮಳಾದ ಗಂಗಾ ನದಿಯಲ್ಲಿ ಮಿಂದು ಯಥಾಶಾಸ್ತ್ರವಾಗಿ ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನಿತ್ತು ಅಗ್ನಿಹೋತ್ರಾದಿಗಳನ್ನು ಮಾಡಿ ಅಮೃತ ಸ್ವರೂಪವಾದ ಯಜ್ಞಶೇಷವನ್ನು ಅಂದರೆ ಹವಿಸ್ಸನ್ನು ಭುಂಜಿಸಿ ಜಾಹ್ನವಿ ನದಿಯ ಪರಿಶುದ್ಧವಾದ ತೀರ ಪ್ರದೇಶದಲ್ಲಿದ್ದ ಆಶ್ರಮದಲ್ಲಿ ಮಹರ್ಷಿಗಳು ಸಂತುಷ್ಟ ಹೃದಯರಾಗಿ ವಿಶ್ವಾಮಿತ್ರ ಮಹರ್ಷಿಗಳನ್ನು ಸುತ್ತುವರಿದು ಕುಳಿತರು. ರಾಮ ಲಕ್ಷ್ಮಣರು ಶಿಷ್ಯರು ಕುಳಿತುಕೊಳ್ಳಬೇಕಾದ ಸ್ಥಳದಲ್ಲಿ ಕುಳಿತರು. ಸಂತುಷ್ಟ ಹೃದಯನಾದ ಶ್ರೀರಾಮನು ವಿಶ್ವಾಮಿತ್ರರನ್ನು ಕೇಳಿದನು. ಮಹರ್ಷಿಗಳೇ, 3 ಲೋಕಗಳಲ್ಲಿಯೂ ಪ್ರವಹಿಸುವ ಗಂಗಾ ನದಿಯ ದಿವ್ಯ ಚರಿತ್ರೆಯನ್ನು ಕೇಳಬಯಸುತ್ತೇನೆ. ಈ ಪವಿತ್ರತಮಳಾದ ಗಂಗೆಯು 3 ಲೋಕಗಳನ್ನು ಆಕ್ರಮಿಸಿ ಕಡೆಗೆ ನದಿ ನದಗಳೊಡೆಯನಾದ ಸಮುದ್ರರಾಜನನ್ನು ಹೇಗೆ ಸೇರಿದಳೆಂಬುದನ್ನು ದಯವಿಟ್ಟು ವಿವರವಾಗಿ ತಿಳಿಯಪಡಿಸಿರಿ. ಗಂಗಾವತರಣವನ್ನು ಹೇಳಲು ಶ್ರೀರಾಮನಿಂದ ಪ್ರೇರಿತರಾದ ಮಹಾಮುನಿಗಳಾದ ವಿಶ್ವಾಮಿತ್ರರು ಗಂಗಾದೇವಿಯು ಜಲರೂಪದಿಂದ 3 ಲೋಕಗಳಲ್ಲಿಯೂ ಪ್ರವಹಿಸಿದ ಕಾರಣವನ್ನು ಮತ್ತು ಅವಳ ಜನ್ಮಚರಿತವನ್ನು ಹೇಳಲು ಉಪಕ್ರಮಿಸಿದರು. ರಾಮ, ಲೋಹಗಳಿಂದಲೂ ಗೈರಿಕಾದಿ ಧಾತುಗಳಿಂದಲೂ ಪರಿಪೂರ್ಣನಾಗಿರುವ ಮಹಾತ್ಮನಾದ ಹಿಮವಂತನೆಂಬ ಪರ್ವತರಾಜನಿರುವನು. ಅವನಿಗೆ ತ್ರಿಭುವನಗಳಲ್ಲಿಯೇ ಅತಿಶಯವಾದ ರೂಪ ಲಾವಣ್ಯಗಳಿಂದ ಕೂಡಿದ ಅಪ್ರತಿಮ ಸೌಂದರ್ಯಾತಿಶಯವುಳ್ಳ 2 ಕನ್ಯೆಯರಿರುವರು. ಸುಂದರವಾದ ಕಟಿಪ್ರದೇಶವುಳ್ಳ ಮೇರು ಪರ್ವತರಾಜನ ಮಗಳಾದ ಮನೋಹರಳಾದ ಹಿಮವಂತನ ಧರ್ಮಪತ್ನಿಯಾದ ಮೇನೆಯು ಆ ಹೆಣ್ಣು ಮಕ್ಕಳ ತಾಯಿಯು. ಮೇನಾದೇವಿಯಲ್ಲಿ ಹಿಮವಂತನಿಗೆ ಗಂಗೆಯು ಹಿರಿಯ ಮಗಳಾಗಿ ಹುಟ್ಟಿದಳು. ಉಮಾ ಎಂಬ ಕನ್ಯಾಮಣಿಯು ಹಿಮವಂತನಿಗೆ ಮೇನೆಯಲ್ಲಿ ದ್ವಿತೀಯ ಪುತ್ರಿಯಾಗಿ ಜನಿಸಿದಳು. 2 ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ತ್ರಿಲೋಕಗಾಮಿನಿಯಾದ ಹಿಮವಂತನ ಹಿರಿಯ ಮಗಳಾದ ಗಂಗಾದೇವಿಯನ್ನು ದೇವತೆಗಳ ಕಾರ್ಯಸಾಧನೆಗಾಗಿ ಕಳುಹಿಸಿಕೊಡಬೇಕೆಂದು ಸರ್ವ ದೇವತೆಗಳು ಹಿಮವಂತನನ್ನು ಯಾಚಿಸಿದರು. ಲೋಕಪಾವನಿಯಾದ ಸ್ವೇಚ್ಛಾ ಮಾರ್ಗಗಾಮಿನಿಯಾದ ಮಗಳಾದ ಗಂಗಾದೇವಿಯನ್ನು 3 ಲೋಕಗಳಿಗೂ ಹಿತವನ್ನುಂಟು ಮಾಡುವ ಅಪೇಕ್ಷೆಯಿಂದ
ಹಿಮವಂತನು ದೇವತೆಗಳಿಗೆ ದಾನವಾಗಿ ಕೊಟ್ಟು ಬಿಟ್ಟನು. 3 ಲೋಕಗಳ ಹಿತಾಕಾಂಕ್ಷಿಗಳಾದ ದೇವತೆಗಳು ತಾವು ಕೃತಾರ್ಥರಾದವೆಂಬ ಆತ್ಮ ಸಂತೋಷದಿಂದ ಕೂಡಿ ತ್ರೈಲೋಕ್ಯದ ಹಿತಕ್ಕೋಸ್ಕರ ಹಿಮವಂತನ ಮಗಳನ್ನು ಪ್ರತಿಗ್ರಹಿಸಿ ಬ್ರಹ್ಮಲೋಕಕ್ಕೆ ಗಂಗೆಯೊಡನೆ ತೆರಳಿದರು. ಹಿಮವಂತನಿಗೆ ಗಂಗಾದೇವಿಯಲ್ಲದೆ ಉಮಾದೇವಿ ಎಂಬ ಮತ್ತೊಬ್ಬ ಮಗಳಿರುವಳೆಂದು ಹೇಳಿದನಲ್ಲವೇ? ಅವಿವಾಹಿತಳಾದ ತಪೋಧನಳಾದ ಉಮಾದೇವಿಯು ಸಕಲ ಲೋಕ ವಂದ್ಯನಾದ ಶಿವನನ್ನೇ ಪತಿಯನ್ನಾಗಿ ವರಿಸಬೇಕೆಂದು ದೃಢ ಸಂಕಲ್ಪ ಮಾಡಿ ಉಗ್ರವಾದ ತಪಸ್ಸನ್ನು ಮಾಡಿದಳು. ಉಗ್ರ ತಪಸ್ವಿನಿಯಾದ ಸರ್ವಲೋಕ ನಮಸ್ಕೃತಳಾದ ಉಮಾದೇವಿಯನ್ನು ಹಿಮವಂತನು ಅವಳ ತಪಸ್ಸಿಗೆ ಮೆಚ್ಚಿ ಸುಪ್ರೀತನಾಗಿ ಬಂದ ರೂಪ ಸಂಪನ್ನನಾದ ಪರಮೇಶ್ವರನಿಗೆ ವಿವಾಹ ಮಾಡಿಕೊಟ್ಟನು. ನದಿಗಳಿಗೆಲ್ಲ ಶ್ರೇಷ್ಠತಮಳಾದ ಗಂಗಾದೇವಿ ಮತ್ತು ತ್ರೈಲೋಕ್ಯ ಮಾತೆಯಾದ ಉಮಾದೇವಿ ಈ ಇಬ್ಬರು ಹಿಮವಂತನ ಹೆಣ್ಣು ಮಕ್ಕಳನ್ನು ಸರ್ವಲೋಕದ ಜನರು ಪೂಜಿಸುತ್ತಾರೆ. ತ್ರಿಪಥಗಾಮಿನಿಯಾದ ಗಂಗಾದೇವಿಯು ಮೊದಲು ಯಾವ ಕಾರಣದಿಂದ ಆಕಾಶ ಮಾರ್ಗಕ್ಕೆ ತೆರಳಿದಳು ಎಂಬುದನ್ನು ನಿನಗೆ ಹೇಳಿರುವೆನು. ಹಿಮವಂತನ ಮಗಳಾದ ಪಾಪ ಪರಿಹಾರಗಳಾದ ಮನೋರಮೆಯಾದ ಈ ಗಂಗೆಯೇ ದೇವಲೋಕಕ್ಕೆ ಹೋಗಿ ದೇವನದಿ ಎನಿಸಿಕೊಂಡಳು. ಇಲ್ಲಿಗೆ 35ನೆಯ ಸ್ವರ್ಗವು ಮುಗಿಯಿತು. ಮುಂದೆ ಬಾಲಕಾಂಡದ 36ನೆಯ ಸ್ವರ್ಗ. ದೇವತೆಗಳು ಶಿವ ಪಾರ್ವತಿಯರನ್ನು ಸುರತ ಕ್ರೀಡೆಯಿಂದ ವಿಮುಖರನ್ನಾಗಿ ಮಾಡಿದುದು. ದೇವತೆಗಳಿಗೂ ಮತ್ತು ಭೂದೇವಿಗೂ ಉಮಾದೇವಿಯ ಶಾಪ.